ರಾಜ್ಯಪಾಲರ ವಿರುದ್ಧ ಚಿಕ್ಕೋಡಿ ಪಟ್ಟಣದಲ್ಲಿ ಕಾಂಗ್ರೆಸ್ ಬೃಹತ್ ಪ್ರತಿಭಟನೆ ನಡೆಸಿದ್ದರು. ಬಳಿಕ ಪ್ರಿಯಾಂಕಾ ಜಾರಕಿಹೊಳಿ ಆಗ್ರಹಿಸಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಬೇಸ್ಲೆಸ್ ಆರೋಪ ಹಾಕಲಾಗಿದೆ ಹಾಗೂ ರಾಜ್ಯದಲ್ಲಿ ಸರ್ಕಾರವನ್ನು ಅಭದ್ರಗೊಳಿಸಿರುವ ಕಾರ್ಯ ಮಾಡಲಾಗುತ್ತಿದೆ ಎಂದು ಕಾಂಗ್ರೆಸ್ ಪಕ್ಷದವರು ಎಲ್ಲರೂ ಒಗ್ಗಟ್ಟಾಗಿ ರಾಜ್ಯಪಾಲರ ನಡೆಯನ್ನು ವಿರೋಧ ಮಾಡುತ್ತೇವೆ ಹಾಗೂ ಸಂವಿಧಾನದ ವಿರೋಧವಾಗಿ ಕೇಂದ್ರ ಬಿಜೆಪಿ ಕಾರ್ಯನಿರ್ವಹಿಸುತ್ತಿದೆ. ಈ ಕುರಿತು ಸಂಸದನಲ್ಲೂ ಧ್ವನಿ ಎತ್ತುತ್ತೇವೆ ಎಂದರು. ಯಾರು ಇದ್ರೆ ಮಾತಾಡೋದು ಬಿಡಲ್ಲ. ಅಯ್ಯೋ ಎಲ್ಲರೂ ಸರ್ಕಲ್ ರೌಂಡ್ ಹೊಡಿಬೇಕಾಗಿ ವಿನಂತಿ. ಎಲ್ಲರೂ ಸರ್ಕಲ್ ರೌಂಡ್ ಆಗಿ ಎಲ್ಲರೂ ಹಲೋ 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 ಎಲ್ಲರೂ ಸರ್ಕಲ್ ರೌಂಡ್. हमसे जो टकराएगा हमसे जो टकराएगा ತನಿಖಾ ತಂಡಗಳನ್ನ ದುರ್ಬಲಗೊಳಿಸತಕ್ಕಂತ ಸಂವಿಧಾನ ವಿರೋಧಿ ಚಟುವಟಿಕೆಗಳಿಗೆ ಬಿಜೆಪಿ ಕೇಂದ್ರ ಸರ್ಕಾರಕ್ಕೆ ರೈತ ವಿರೋಧಿ ಬಿಜೆಪಿ ಸರ್ಕಾರಕ್ಕೆ ಬೋಲೋ ಕಾಂಗ್ರೆಸ್ ಪಾರ್ಟಿಗೆ ರಾಜ್ಯಪಾಲರ ವಿಧಾನಿಕ ನಡೆಯುವ ಬಗ್ಗೆ ರಾಜ್ಯಪಾಲರಿಗೆ ಧಿಕ್ಕಾರ 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 ಧಿಕ್ಕಾರ. ಈಗಾಗಲೇ ಬೆಳಗಿನಿಂದ ತಾವೆಲ್ಲರೂ ಕೂಡ ಅತ್ಯಂತ ಶಾಂತಿಯುತವಾಗಿ ಈ ಪ್ರತಿಭಟನೆಯನ್ನ ಮಾಡಿದಿರಿ. ರಾಜ್ಯಪಾಲರ ಕಚೇರಿಯನ್ನ ಬಿಜೆಪಿ ಕಚೇರಿಯಂತೆ ಪರಿವರ್ತನೆ ಮಾಡಿ ಮನಸ್ಸಿಗೆ ಬಂದಂತ ಒಂದು ಅತ್ಯಂತ ಸ್ಪಷ್ಟ ಇದು. ದೊಡ್ಡ ಸಂಖ್ಯೆಯಲ್ಲಿ ಈ ನಡೆಯನ್ನ ಅವರು ಬದಲಾಯಿಸಿದ್ದಾರೆ. ಮತ್ತೆ ತೀವ್ರ ಪ್ರಮಾಣದ ಹೋರಾಟವನ್ನ ಕೈಗೊಳ್ಳಲಾಗುತ್ತೆ ನಡೀತಾ ಇದೆ. ತಾವೆಲ್ಲರೂ ಕೂಡ ಇದರ ಜೊತೆಯಲ್ಲಿ ಶೋಷಿತ ಸಮುದಾಯಗಳು, ದಲಿತರು, ಅಲ್ಪಸಂಖ್ಯಾತರು, ಹಿಂದುಳಿದವರು ಎಲ್ಲರೂ ಕೂಡ ಎಲ್ಲರ ಸಿದ್ದರಾಮಯ್ಯ as it is rooted in political vendetta and lacks constitutional validity. ರಾಷ್ಟ್ರಪತಿಗಳಿಗೆ ನಾವು ಮನವಿಯನ್ನ ಸಲ್ಲಿಸ್ತಾ ಇದ್ದೇವೆ. ನಮ್ಮ ಚಿಕ್ಕೋಡಿ ವಿಭಾಗದ ಅದಕ್ಕಾಗಿ ನಾವೆಲ್ಲರೂ ಕೂಡ ಇವತ್ತು ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ನೇತೃತ್ವದಲ್ಲಿ ನಮ್ಮ ನಾಯಕಿ, ಈ ಭಾಗದ ಜನಪ್ರಿಯ ಸಂಸದರು ಆದಂತಹ ಪ್ರಿಯಸ್ಟಿಸ್ ಅಂಡ್ ಪೊಲಿಟಿಕಲಿ motivated act that threatens the very essence of our democracy and constitution ಗೌರವಾನ್ವಿತ ರಾಷ್ಟ್ರಪತಿಯವರಿಗೆ ಸಲ್ಲಿಸ್ತಾ ಇದ್ದೇವೆ. ಅದರ ಮುಖ್ಯ ಅಂಶಗಳನ್ನಷ್ಟೇ ನಾನು ತಮ್ಮ ಎದುರಿಗೆ ಇಲ್ಲಿ ಓದಿ ಆಮೇಲೆ ಜಾರಕಿಹೊಳಿ ಅವರಿಗೆ, ಜಾರಕಿಹೊಳಿ ಅವರಿಗೆ, ಅವರನ್ನ ಜಾರಕಿಹೊಳಿ ಅವರಿಗೆ, ಅವಿರಣ್ಣ ಮೊಯ್ತೆ ಅವರಿಗೆ, ಗಣೇಶಣ್ಣ ಹುಕ್ಕೇರಿ ಅವರಿಗೆ
ಚಿಕ್ಕೋಡಿ ಪಟ್ಟಣದಲ್ಲಿ ಮಾಧ್ಯಮಗಳಿಗೆ ಸಂಸದೆ ಪ್ರಿಯಾಂಕಾ ಜಾರಕಿಹೊಳಿ ಹೇಳಿದರು. ಇವತ್ತು ರಾಜ್ಯಾದ್ಯಂತ ಇವತ್ತು ಹಾಗೂ ನಮ್ಮ ಚಿಕ್ಕೋಡಿ ಜಿಲ್ಲೆಯಲ್ಲಿ ಡಿವಿಷನ್ದಲ್ಲಿ ನಾವು ಇವತ್ತು ಏನು ರಾಜ್ಯಪಾಲರ ಪ್ರಾಸಿಕ್ಯೂಷನನ್ನು ಮಾಡಿದ್ದಾರೆ ನಮ್ಮ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಸರ್ ವಿರುದ್ಧ ಇವತ್ತನ್ನು ಅದನ್ನ ಖಂಡಿಸಿ AC ಸರಿಗೆ ನಾವು ಇವತ್ತು ಮನವಿ ಪತ್ರನ ಕೊಟ್ಟಿದ್ವಿ. ಅವ್ರ ತಕ್ಷಣ ಏನು ಪ್ರಾಸಿಕ್ಯೂಷನ್ನ ವಿಡ್ರಾ ಮಾಡಬೇಕಂತ ಇವತ್ತು ನಾವು ಅವ್ರ ಮನವಿ ಮಾಡಿದ್ದೀವಿ. ಇಲ್ಲ, ಸುಮ್ಮನೆ ಬೇಸ್ಲೆಸ್ ಅಲಿಗೇಷನ್ಸ್ ಹಾಕಿ ನಮ್ಮ ಸರ್ಗೆ ನಮ್ಮ ಅಪೋಸಿಷನ್ ಏನಿದೆ ಅವರಿಗೆ ಸೆಂಟ್ರಲಲ್ಲಾಯಿತು ಮತ್ತು ಡೆಲ್ಲಿಯಲ್ಲಿ ತಾವು ಕೂಡ ನೋಡಿದ್ದೀರಾ ಹೇಗೆ CM ಅಲ್ಲೂ ಕೂಡ ಅವ್ರು ನಿಲ್ಲಿಸಿದ್ರು. ಸೊ ಅದೇ ಥರ ಸೇಮ್ ಅದೇ ರೀತಿಯಲ್ಲಿ ಇಲ್ಲೂ ಕೂಡ ಶಶಿಧರ್ ಕೊಕಟ್ನೂರ್, RJ 32 ನ್ಯೂಸ್, ಚಿಕ್ಕೋಡಿ.